ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿತಾ ಕನ್ನಡ ಲಾಗ್. ನಾವಿವತ್ತು ಚುಂಚನಗಿರಿಗೆ ಹೋಗಿ ಬಂದ್ಬಿಟ್ಟು ಹೊರಟಿದ್ವಿ. ಆಲ್ಮೋಸ್ಟ್ ಚುಂಚನಗಿರಿ ಹತ್ರ ಬಂದಿದ್ದೀವಿ. ಸ್ಟಾರ್ಟಿಂಗ್ ಹತ್ರ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಬಿಸಿಲು ಬೇರೆ ಇದೆ, ಉರಿ ಬಿಸಿಲು. ಅದು ಬೇರೆ 2 ವೀಲರಲ್ಲಿ ಹೋಗ್ತಾಯಿದ್ದೀವಿ ನಾವು. ಊರಿಂದ 2 ವೀಲರಲ್ಲೇ ಬಂದ್ವಿ. ಒಂದು 80 ಕಿಲೋಮೀಟ್ರ್ ಇರಬೇಕು ಅನಿಸುತ್ತೆ ನಮ್ಮೂರಿಂದ. ಇದು 2ನೇ ಸಲ ಬರ್ತಿರೋದು ನಾನು. ಲಾಸ್ಟ್ ಟೈಮ್ ಒಂದು ಸಲ ಬಸ್ಸಲ್ಲಿ ಬಂದಿದ್ದೆ. ಇದು 2ನೇ ಸಲ 2 ವೀಲರಲ್ಲಿ ಬರ್ತಾ ಇರೋದು. ಬಟ್ ಬಿಸಿಲು, ನೆಲ ಬೇರೆ ಕಾದ್ಬಿಟ್ಟಿರ್ತದೆ. ಮೆಟ್ಲು ಹತ್ತಬೇಕು, ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ನಮ್ಮ ಮನೆಯವ್ರನ್ನಾರ ವೆಹಿಕಲ್ಗಳೇ ಮೇಲ್ಗಡೆ ಹೋಗುತ್ತಲ್ವಾ, ಹಂಗೇನು ಕರ್ಕೊಂಡು ಹೋದರೆ ಓಕೆ. ಏನಾದ್ರು ಮೆಟ್ಲು ಹತ್ಕೊಂಡು ಹೋಗೋಣ ಅಂತಂದರೆ ಮೆಟ್ಲು ಹತ್ಕೊಂಡು ಹೋಗಲೇಬೇಕು ಬಿಸಿಲಲ್ಲಿ. ನೋಡೋಣ ಹೆಂಗಾಗುತ್ತೆ ಅಂತ. ಮಗ ಬೇರೆ ಇದ್ದಾನೆ ಜೊತೆಗೆ. ಬಟ್ ದೇವಸ್ಥಾನ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಹೋದಾಗಲೂ ತುಂಬ ರಶ್ ಇತ್ತು ನಾವು ಹೋದಾಗ. ಒಂದು 2 o'clockಗೆಲ್ಲ ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತು 4 ಗಂಟೆಗೇ ಅವ್ರು ಓಪನ್ ಮಾಡೋದು. ಆಲ್ರೆಡಿ 1 ಗಂಟೆ ಅಷ್ಟೊತ್ತಿಗೆ ಬಂದ್ವಿ. ನಾವು ಮನೆ ಬಿಟ್ಟಿದ್ದೆ 11 ಗಂಟೆ ಆಗಿತ್ತು ಇವತ್ತು. ಬಟ್ ಹೆಂಗೋ 1 ಗಂಟೆ ಅಷ್ಟೊತ್ತಿಗೆಲ್ಲ ರೀಚ್ ಆಗಿದ್ವಿ ದೇವಸ್ಥಾನದ ಹತ್ರ. ಅಲ್ಲ ದೇವ್ರ ದರ್ಶನ ಸಿಗುತ್ತೆ, ಪರವಾಗಿಲ್ಲ ಅನಿಸುತ್ತೆ. ಇದು ತೇರು ಅನಿಸುತ್ತೆ, ಚುಂಚನಗಿರಿ ಭೈರವಂದು. ಜನ ಇದ್ದಾರೆ. ಇದು ಸಂಡೇ ಅಲ್ವಾ, ಆಮೇಲೆ ಸೇವೆ ಮಾಡೋರು ಇರ್ತಾರೆ ಸುಮಾರು ಜನ. ಇಲ್ಲಿ ನಾನ್ ವೆಜ್ಜೇ ಜಾಸ್ತಿ. ಯಪ್ಪ, ಏನು ಇಷ್ಟೊಂದು ಬಿಸಿಲು. ಇನ್ನು ವೆಹಿಕಲ್ ಪಾರ್ಕಿಂಗ್ ಮಾಡಬೇಕು. ಎಲ್ಲ ಕಡೆ ಎಲ್ಲಿ ಜಾಗ ಇದೆ ಅಂತ ನೋಡ್ತಾ ಇದ್ವಿ. ಜನ ತಿರುಗಾಡ್ತಾರೆ. ಮೆಟ್ಲು ಜಾಸ್ತಿ ಹತ್ತುತ್ತಾ ಇಲ್ಲ, ಯಾಕಂದ್ರೆ ಬಿಸಿಲಲ್ವಾ, ಕಾಲು ಸುಡ್ತದಲ್ಲ, ಅದಕ್ಕೋಸ್ಕರ. ವೆಹಿಕಲ್ ಪಾರ್ಕಿಂಗ್ ಮಾಡ್ಬಿಟ್ಟು ಬಂದ್ವಿ. ಕರಪುರಸ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಮೇಲೆ ಕಟ್ತಾಣ ಅಂತ. ಆಲ್ರೆಡಿ ನನ್ನ ಮಗ ಹತ್ತೇ ಬಿಟ್ಟಿದ್ದಾನೆ. ಆ ಬಿಸಿಲಲ್ಲಿ ಹೋಗ್ಬಿಟ್ಟು ಮೆಟ್ಲು ಮೇಲೆ ಕೂತವನೆ. ನಮಗೆ ಕಾಲು ಸುಡ್ತೈತೆ. ಅವನು ಓಡ್ತಾ ಕುಂತವನೆ ಮೆಟ್ಲು ಹತ್ಕೊಂಡು. ಯಪ್ಪ, ಎತ್ಕೊಂಡು ಹೋಗಮ್ಮ ಅಂತಂದಿದ್ದ. ಸರಿ ಆಯಿತು ಬಿಡಪ್ಪ, ಎತ್ಕೊಂಡು ಹೋಗ್ತೀನಿ ಅಂತಂದಿದೆ. ಅವನು ಆಲ್ರೆಡಿ ನಾನು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅವ್ನು ಮೆಟ್ಲು ಹತ್ತುತ್ತಾ ಕೂತವನೆ. ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗ್ತೀವಿ ಮೆಟ್ಲಿಗೆ. ಬಟ್ ಎಲ್ಲೂ ಇಕ್ಕಿ ಪೂಜೆ ಮಾಡೋರು ಮೆಟ್ಲುಗಳಿಗೆ. ಜಾಸ್ತಿ ಏನು ಎತ್ತರ ಇಲ್ಲ, ಮೆಟ್ಲು ಏನು ಜಾಸ್ತಿ ಇಲ್ಲ, ಸ್ವಲ್ಪ ದೂರನೇ ಮೆಟ್ಲಿರೋದು. ಯಾಕಂದರೆ ಆಲ್ರೆಡಿ ನಾನು ಬಂದಿದ್ನಲ್ಲ, ಅದರಿಂದ ಗೊತ್ತಾಗುತ್ತೆ. ಬಟ್ ನಾನು ವೆಹಿಕಲಿಂದನೇ ಡೈರೆಕ್ಟ್ ಮೇಲ್ಗಡೆ ಹೋಗುತ್ತಲ್ಲ, ಅಲ್ಲಿ ಹೋಗಿರಲಿಲ್ಲ. ಮಾಮೂಲಿ ಮೆಟ್ಲು ಹತ್ಕೊಂಡು ಹೋಗಿದ್ವಿ ನಾವು ಲಾಸ್ಟ್ ಟೈಮ್. ಅಂದರೆ ಬೆಳಿಗ್ಗೆನೇ ಬಂದಿದ್ವಿ ನಾವು ಸಲ ಬಸ್ಸಲ್ಲಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮೆಟ್ಲು ಹತ್ಕೊಂಡು ಬಂದ್ವಿ. ಇನ್ನು ದರ್ಶನಕ್ಕೆ ಹೋಗ್ತಾಯಿದ್ವಿ. ಜನ ಆಲ್ರೆಡಿ ಹೋಗ್ತಾ ಇದ್ದಾರೆ ದರ್ಶನಕ್ಕೆ. ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ನಾವು ದರ್ಶನಕ್ಕೆ ಹೋಗ್ತಾಯಿದ್ವಿ. ಬಟ್ ಇನ್ನೂ ಬೆಟ್ಟದ ಮೇಲೆ ದೇವಸ್ಥಾನಗಳು ಅಲ್ಲೆಲ್ಲೂ ಹೋಗಿರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಈ ಸಲ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಬರೀ ಬಂದಿದ್ವಿ, ಭೈರವ ಮತ್ತು ದರ್ಶನ ಮಾಡಿಕೊಂಡು ವಾಪಸ್ ಹೊರಟೋಗ್ಬಿಟ್ವಿ. ಇನ್ನು ಬೇರೆ ದೇವ್ರ ದರ್ಶನಗಳೆಲ್ಲ ಮಾಡಬೇಕು ಅಂದ್ಕೊಂಡು. ಈ ಸಲ ನಾವೇ ಬಂದಿರೋದಲ್ವಾ, ಫ್ಯಾಮಿಲಿ ಮಾತ್ರ. ಅದೇನು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಮನೆಗೆ ಹೋಗೋದು. ಇನ್ನು ಬೆಟ್ಟದ ಮೇಲೂ ಕಲ್ಲು ಬಂಡೆ ಮೇಲೂ ದೇವರಿದೆ, ಗವಿಸಿದ್ದೇಶ್ವರ. ಆ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ದರ್ಶನಕ್ಕೆ ಬಂದಿದ್ದೀವಿ. ದರ್ಶನ ಮಾಡ್ಕೊಂಡು ಫೋನೆಲ್ಲ ಅಲೋ ಐತೆ ಅನಿಸುತ್ತೆ. ಬಟ್ ಯಾರೂ ಏನೂ ಹೇಳಲಿಲ್ಲಪ್ಪ. ದರ್ಶನ ಮಾಡ್ಕೊಂಡು ಇದು ಹೊರಗಡೆ ಬಂದ್ವಿ ನಾವು. ಆಲ್ರೆಡಿ ಹೊರಗಡೆ ಬಂದು ಮತ್ತೆ ನಾನು ಹೇಳಿದ್ನಲ್ಲ ಮೇಲುಗಡೆ
ಗವಿಸಿದ್ದೇಶ್ವರ ದೇವರ ಇದೆ ಅಂತ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮೆಟ್ಲು ಹತ್ಕೊಂಡು. ಬಟ್ ನನ್ನ ಮಗ ಮಾತ್ರ ಎಲ್ಲೂ ಎತ್ಕಮ್ಮ ಅಂತ ಮಾತ್ರ ಹೇಳಿಲ್ಲ. ಬಿಸಿಲಲ್ಲಿ ಬೆಟ್ಟ ಹತ್ತಾ ಇದ್ದಾನೆ, ಕಾಲು ಮಾತ್ರ ಸುಡ್ತಾ ಇದೆ. ಈ ಕೆಂಡ ಆಯೋದಿಲ್ವಾ, ಕೊಂಡ ಆಯ್ತಾರಲ್ಲ ಕೆಂಡ ಹಾಕ್ಬಿಟ್ಟು, ಆ ಥರ ಕಲ್ಲ ಮೇಲೆ ಕಾಲು ಮಡಗಿದ್ರೆ ಸುಟ್ಟಿ ಹೋಯ್ತದೆ. ಇಲ್ಲಿ ಕಲ್ಲೊಂದು ದೊಡ್ಡ ಗಣಪತಿ ಇದೆ. ನನ್ನ ಮಗ ಆಲ್ರೆಡಿ ಸೆಲ್ಫಿ ತೆಗಿಸ್ಕೊತಾ ಇದ್ದಾನೆ ಗಣಪತಿ ಪಕ್ಕ ನಿಲ್ಲಿಸ್ಕೊಂಡು. ಕಲ್ಲಲ್ಲೇ ಕೆತ್ತವ್ರೆ ದೊಡ್ಡ ಗಣಪತಿ. ಮೆಟ್ಲು ಹತ್ತುತ್ತಾ ಇದ್ದಾರೆ, ಇಳಿಯೋರು ಇಳಿತಾ ಇದ್ದಾರೆ. ಸ್ವಲ್ಪ ಮರಗಳಿದೆಯಲ್ಲ ಒಂದು ನೀರು ಸಿಗ್ತದೆ. ನೋಡಿ ಎಷ್ಟು ಬೇಗ ಹತ್ತೋದು ನನ್ನ ಮಗ ಅಂತ. ಬಟ್ ದೇವಸ್ಥಾನ ಚೆನ್ನಾಗಿದೆ. ನಾವೇನಪ್ಪ ಅಂತಂದರೆ ಮದ್ದೂರಿಂದ ಅಲ್ವ ನಾವು ಹೋಗಿದ್ದು. ಮದ್ದೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಹುಲಿದುರ್ಗಕ್ಕೆ ಹೋಗ್ಬಿಟ್ಟು ಹುಲಿದುರ್ಗದಿಂದ ಯಡಿಯೂರಿಗೆ ಹೋದ್ವಿ. ಯಡಿಯೂರಿಗೆ ಈಗ ದರ್ಶನ ಮುಗಿಸ್ಕೊಂಡು ನಾವು ರಿಟರ್ನ್ ಯಡಿಯೂರಿಗೆ ಹೋಗ್ಬಿಟ್ಟು ಹೋಗ್ತೀವಿ. ಫಸ್ಟ್ ಯಡಿಯೂರಿಗೆ ಹೋಗ್ಬಿಟ್ಟು ಬಂದರೆ ಇಲ್ಲಿ ಟೈಮ್ ಆಗಿಬಿಡ್ತದೆ, ಇನ್ನು ಡೋರ್ ಲಾಕ್ ಮಾಡಿಬಿಡ್ತಾರೆ ಅಂತಂದ್ಬಿಟ್ಟು ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ನಾವು ಹೋಗ್ತಾಯಿರೋದು. ಗವಿಸಿದ್ದೇಶ್ವರ ಬಾಗಿಲು ಚಿಕ್ಕ, ಈ ಒಳಗಡೆ ದೇವರಿದೆ ಲಿಂಗ. ಬಟ್ ಒಳಗಡೆ ಸುತ್ತಾಕ್ಬಿಟ್ಟು ಕೂತ್ಕೋಬೋದು, ಒಳಗಡೆ ಹೋಗ್ಬೋದು. ಮೆಟ್ಲು ಇಳಿಬೇಕು, ಹುಷಾರಾಗಿ ಇಳಿಬೇಕು. ಇಲ್ಲಿ ಆಮೇಲೆ ಹಗ್ಗ ಬಿಟ್ಟವ್ರೆ ಮೆಟ್ಲು ಇಳಿಯೋಕ್ಕೂ, ಯಾಕಂದ್ರೆ ಕಾಲು ಜಾರತ್ರ ಬಂಡೆಗಳ ಮೇಲೆ ಹತ್ತಬೇಕಲ್ವ, ಅದ್ರದ್ದು ಹಗ್ಗಗಳು ಕೊಟ್ಟವ್ರೆ ಮರತ್ತವು. ಗ್ರಿಪ್ಪಾಗಿ ಇಟ್ಕೊಳ್ಳೋರು ಹಿಡ್ಕೊಂಡು ಇಳಿತಾರೆ, ಇಲ್ಲಿ ಹಿಡ್ಕೊಂಡು ಹತ್ತುತ್ತಾರೆ. ಆಮೇಲೆ ಇಲ್ಲಿ ಗಂಗಾಧರೇಶ್ವರ ದೇವರಿದೆ. ಬಂಡೆ ಮತ್ತು ಮನೆ ದೇವಸ್ಥಾನ ಚಿಕ್ಕದು, ಬಟ್ ಆದರೂ ನುಗ್ಗು ಹೋಗ್ಬೋದು. ನಾವು ಆಗಲ್ವೇನೋ ಹೋಗೋಕ್ಕೆ ಅಂತ ಅಂದ್ಕೊಂಡ್ವಿ. ಬಟ್ ಆ ಕಡೆಯಿಂದ ಬಂದು ದೇವರ ದರ್ಶನ ಮಾಡ್ಕೊಂಡು ಗವಿಸಿದ್ದೇಶ್ವರ ಹೋಗ್ತಾ ಇದ್ದೀವಿ. ನೋಡಿ ಆಗುತ್ತೆ, ಹೋಗ್ಬೋದು. ನಾವು ಆಗೋದಿಲ್ವೇನೋ ಅಂತ ಅಂದ್ಕೊಂಡ್ವಿ. ಗವಿಸಿದ್ದೇಶ್ವರ ಇದು ಗಂಗಾಧರೇಶ್ವರ ಒಳಗಡೆ. ಈ ದರ್ಶನ ಮಾಡ್ಕೊಂಡೆ ನಾವು ಗವಿಸಿದ್ದೇಶ್ವರಕ್ಕೆ ಹೋಗಿದ್ದು. ಒಳಗಡೆ ಇಲ್ಲಿ ಬಂಡೆಕಲ್ಲು ಒಳಗಡೆ ದೇವರಿರೋದು. ಒಳಗಡೆ ಈಚೆ ಕಡೆ ಮಾತ್ರ ಹಿಂಗೆ ದೇವಸ್ಥಾನ ಇದೆ, ಚೆನ್ನಾಗಿದೆ. ಇಲ್ಲಿ ಹೆಣ್ದೇವ್ರು ಈಶ್ವರ ಪಾರ್ವತಿ ಇದ್ದಾರೆ. ಇನ್ನು ದರ್ಶನ ಎಲ್ಲ ಮುಗೀತು, ಹೋಗ್ತಾ ಇದ್ವಿ ನಾವು. ಇನ್ನು ಮದ್ದೂರಿಗೆ ಹೋಗೋಷ್ಟರಲ್ಲಿ 4 ಗಂಟೆ ಆಗುತ್ತೆ.